ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಡಿಸೆಂಬರ್ 9ರಿಂದ 19ರವರೆಗೆ ಬೆಳಗಾವಿ ಅಧಿವೇಶನ. ರಾಜ್ಯ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ಸೇರಿ 8 ಮಸೂದೆ ಮಂಡನೆಗೆ ಅಸ್ತು. ಕೆಪಿಎಸ್ ಸ್ಕೂಲ್ ಸಂಖ್ಯೆ ಹೆಚ್ಚಳಕ್ಕೆ ಸಮ್ಮತಿ. ಪರಿವರ್ತನೆಯಾಗಲಿದೆ 500 ಸರ್ಕಾರಿ ಶಾಲೆಗಳು. 2500 ಕೋಟಿ ನೆರವು ಪಡೆಯಲು ಸಂಪುಟ ನಿರ್ಧಾರ. ಸ್ವಯಂ ಚಾಲಿತ ತ್ಯಾಜ್ಯ ವಿಂಗಡಣೆ, ವೈಜ್ಞಾನಿಕವಾಗಿ ವಿಲೇವಾರಿ. ನೂತನ ಘಟಕಕ್ಕೆ ಸಿದ್ದರಾಮಯ್ಯ ಚಾಲನೆ. ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಟೂರ್ನಿ, ಹೊರಬಿದ್ದ ಕಿರಣ್ ಜಾರ್ಜ್. 8ರ ಘಟ್ಟಕ್ಕೆ ಸಿಂಧು, ಲಕ್ಷ್ಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ K4 ಬ್ಯಾಲಿಸ್ಟಿಕ್ ಕ್ಷಿಪಣಿ ಪರೀಕ್ಷೆ ಯಶ. ಐಎನ್ಎಸ್ ಅರಿಘಾತ್ನಿಂದ ಪ್ರಯೋಗಾರ್ಥ ಹಾರಾಟ. ಶೀಘ್ರದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಕಲಿಕೆ ಅವಧಿ ನಿರ್ಧರಿಸುವ ಅವಕಾಶ. ಕರಡು ನಿಯಮ ಸಿದ್ಧ. ಸಾರ್ವಜನಿಕರ ಪ್ರತಿಕ್ರಿಯೆ ಕೋರಿದ ಯುಜಿಸಿ, ವಿದ್ಯಾರ್ಥಿ ಸಾಮರ್ಥ್ಯಕ್ಕೆ ತಕ್ಕಂತೆ ವಿಸ್ತರಿಸುವ, ಕಿರಿದುಗೊಳಿಸುವ ಆಯ್ಕೆ. ರುವಾಂಡದಿಂದ ಭಾರತಕ್ಕೆ ಉಗ್ರನ ಹಸ್ತಾಂತರ. ಬೆಂಗಳೂರಿನಲ್ಲಿ ನಡೆದಿದ್ದ ಭಯೋತ್ಪಾದಕ ದಾಳಿ ಪ್ರಕರಣ. ಎನ್ಐಎ ಜಂಟಿ ಕಾರ್ಯಾಚರಣೆ. ಸೆನ್ಸೆಕ್ಸ್ ಒಂದೇ ದಿನ 1190 ಅಂಕ ಇಳಿಕೆ. ಜೂನಿಯರ್ ಏಷ್ಯಾ ಹಾಕಿ, ಭಾರತ ತಂಡಕ್ಕೆ ಸತತ 2ನೇ ಜಯ.